ಸಿದ್ದರಾಮಯ್ಯವರು ಸರ್ಕಾರ ಇದ್ದಾಗ ಮಧು ಬಂಗಾರಪ್ಪನವರು ಕರ್ನಾಟಕದ ಎಲ್ಲ ಕಾಲೇಜ್ ಸ್ಕೂಲ್ಗಳಲ್ಲಿ ಹಿಜಾಬ್ಗೆ ಪರ್ಮಿಷನ್ ಕೊಟ್ಟರು. ಕಾನೂನು ಪ್ರಕಾರ ಮತ್ತು ನ್ಯಾಯಾಂಗದಲ್ಲಿ ಈಗಾಗಲೇ ಅದ್ರ ಬಗ್ಗೆ ಇನ್ನೂ ನ್ಯಾಯಾಂಗ ಸ್ಪಷ್ಟ ತೀರ್ಪು ಕೊಟ್ಟಿಲ್ಲ ಸುಪ್ರೀಂ ಕೋರ್ಟು. ಇವತ್ತು ಅದನ್ನು ಕರ್ನಾಟಕದಲ್ಲಿ ನ್ಯಾಯಾಂಗದ ಒಂದು ಪರಿಧಿಯಲ್ಲಿದ್ದಾಗ ಅದನ್ನು ಉಲ್ಲಂಘನೆ ಮಾಡಿ ಒತ್ತಾಯ ಮಾಡಿದ್ರೆ ಪ್ರತಿಭಟನಾರ್ಥವಾಗಿ ನಾವು ನಮ್ಮ ಹಿಂದೂ ಮಕ್ಕಳಿಗೆ ಕೇಸರಿ ಶಾಲು ಕೇಸರಿ ತಿಲಕ ಹಚ್ಕೊಂಡು ಶಾಲೆಯಲ್ಲಿ ಅಟೆಂಡೆನ್ಸ್ ತಗೋವಾಗ ಇನ್ನು ಮೇಲೆ ಎಸ್ ಸರ್ ಅನ್ಬೇಡ್ರಿ, ಜೈ ಶ್ರೀರಾಮ್ ಅಂದ್ರಿ, ಜೈ ಭೀಮ್ ಅಂದ್ರಿ. ನಿಮಗೆ ಯಾರ ಸಂವಿಧಾನದಲ್ಲಿ ಭೀಮ ಭಾರತದ ರಾಷ್ಟ್ರೀಯ ಪುರುಷ, ರಾಮ ಅವರಿಬ್ಬರ ಹೆಸರಲ್ಲೇ ನೀವು ಅಟೆಂಡೆನ್ಸ್ ಕೊಡ್ರಿ ಅಂತೇಳಿ ನಾವು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಮೊದಲು ಧಾರವಾಡ ಹೈಸ್ಕೂಲ್ ಜೂನಿಯರ್ ಕಾಲೇಜಿನಲ್ಲಿ ನಾವು ಮಾಡ್ತಾಯಿದ್ದೀವಿ. ಒಮ್ಮಿಂದೊಮ್ಮೆ ಪೊಲೀಸರು ಬಂದು ನಮ್ಮನ್ನು ಇನ್ನೂ ಕಾರ್ಯಕ್ರಮನೇ ಪ್ರಾರಂಭ ಆಗಿಲ್ಲ, ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿಕೊಂಡು ಇವತ್ತು ತಂದು ಹಾಕುವಂಥ ಬಹುಶಃ ಬ್ರಿಟಿಷರು ಸಹಿತ ಈ ರೀತಿ ಮಾಡ್ತಿರ್ಲಿಲ್ಲ. ನಾವು ಬ್ರಿಟಿಷರು ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ರು. ಆದರೆ ಇವತ್ತಿನ ಈ ಸರ್ಕಾರ ಡಿ.ಕೆ. ಶಿವಕುಮಾರ್ ಸರ್ಕಾರ ಬಂದ ಮೇಲೆ ಇವತ್ತು ಹೋರಾಟ ಮಾಡೋಕ್ಕಿಂತ ಮುಂಚೆನೇ ದಬ್ಬಾಳಿಕೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಈ ರಾಜ್ಯ ಸರ್ಕಾರದ ಈ ನಿಲುವನ್ನು ಖಂಡಿಸ್ದೇ ನಾವು ಇಷ್ಟಕ್ಕೆ ನಿಲ್ಲುವುದಿಲ್ಲ. ಈಗ ಮೊದಲನೇದು ಗೊಂಡಿಗೆ ಆಗಿದೆ ವಿಜಾಪುರದಿಂದ ಇಡೀ ಕರ್ನಾಟಕ ಪೂರ್ತಿ ಮುಂದಿನ ದಿವಸಗಳಲ್ಲಿ ಈ ಹಿಜಾಬ್ ವಿರುದ್ಧ ಕೇಸರಿ ಶಾಲೆ ಹಾಕ್ಕೊಂಡು ಹೋಗುವಂಥದ್ರ ಬಗ್ಗೆ ಹೋರಾಟವನ್ನು ಸ್ವಯಂ ಪ್ರೇರಿತವಾಗಿ ಎಲ್ಲ ಜಿಲ್ಲೆ ಎಲ್ಲ ಸ್ಕೂಲ್ ಕಾಲೇಜಲ್ಲಿ ಮಾಡ್ತೀವಿ. ಸರಿ, ರಾಜ್ಯ ಸರ್ಕಾರ ತಮ್ಮ ಹೋರಾಟವನ್ನು ಹತ್ತಿಕ್ಕೋ ಕೆಲಸ ಮಾಡ್ತಿದೆ ಅಂತ ನಂಗಾಯ್ತು. ಹೌದು, ಮತ್ತು ಈಗ ನೋಡಿರಿ, ಇನ್ನೂ ನಾವು ಈಗ ಬಂದು ಇಳಿದಿಲ್ಲ. ಪೊಲೀಸರು ನಮ್ಮನ್ನೆಲ್ಲ ಹಿಡ್ಕೊಂಡು ತಮ್ಮ ಗಾಡಿಯೆಲ್ಲ ಹಾಕ್ಕೊಂಡು ಬಂದು ಅವೆಲ್ಲ ಅದು ಪ್ರತಿಭಟನೆ ಮಾಡಿದ್ವಿ, ಪ್ರತಿರೋಧ ಮಾಡಿದ್ವಿ. ಆದರೆ ನಾವು ಹೇಳಿದೆವು, ನಾವು ಮಾಡೋ ಕಾರ್ಯಕ್ರಮ ಮಾಡಿದ ಮೇಲೆ ನೀವು ಕ್ರಮ ತೊಗೊಂಡ್ರಿ ಅಂದರೂ ಕೇಳಿಲ್ಲ. ಮ್ಯಾಲಿನ ಕಾಂಗ್ರೆಸ್ಸಿನ ಗೃಹ ಮಂತ್ರಿ, ಮುಖ್ಯಮಂತ್ರಿ ಭಯಂಕರ ಪೊಲೀಸ್ ಇಲಾಖೆ ಮೇಲೆ ಪ್ರೆಷರ್ ಮಾಡಿ ಇವತ್ತು ನಮ್ಮ ಹೋರಾಟವನ್ನು ವಿಫಲಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಯಾರ. ಇವತ್ತು ಹೋರಾಟ ವಿಫಲ ಆಗಿಲ್ಲ. ನಮ್ಮ ಕಾರ್ಯಕರ್ತರು ಈಗಾಗಲೇ ಸಾಕಷ್ಟು ಶಾಲೆಗಳನ್ನ ಹಂಚಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇವರು ಏನೇ ಮಾಡೋದು ಸಹ ನಾವು ರಾಜ್ಯದ ನಮ್ಮ ವಿದ್ಯಾರ್ಥಿನ ಕರೆ ಕೊಡ್ತೀವಿ. ತಾವೇ ಸ್ವಯಂ ಪ್ರೇರಿತವಾಗಿ ಶಾಲನ್ನು ಹಾಕ್ಕೊಂಡು ಕೇಸರಿ ತಿಲಕ ಹಚ್ಕೊಂಡು ಹೋಗ್ಬೇಕಂತೇಳಿ ಕರೆ ಕೊಡ್ತೀವಿ. ಸರ್, ಪ್ರಿಯಾಂಕಾ ಖರ್ಗೆ ಅವರು ಗೃಹ ಮಂತ್ರಿಯಾಗಿ ಚಾರ್ಜ್ ತೊಗೊಂಡು ಸರ್, ಅದ್ರ ಬಗ್ಗೆ ಏನಿದೆ? ಪ್ರಿಯಾಂಕಾ ಖರ್ಗೆ ಯಾರೇ ಚಾರ್ಜ್ ತಗೊಳ್ಳಿ, ಯಾರೇ ಗೃಹ ಮಂತ್ರಿ ಆಗಲಿ, ಯಾರೇ ಮುಖ್ಯಮಂತ್ರಿ ಆಗಲಿ, ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದಂತೆ ನಡಿಬೇಕು, ಕಾನೂನಿನಂತೆ ನಡಿಬೇಕು. ಇವ್ರು ಕಾನೂನು ಬಿಟ್ಟು ಏನಾರು ಮಾಡ್ಲಿಕ್ಕೆ ಹೋದರೆ ನಮಗೆ ನ್ಯಾಯಾಂಗ ಅನ್ನೋದಿದೆ. ನ್ಯಾಯಾಲಯದಲ್ಲಿ ನಮ್ಗೆ ಅಲ್ಲೇನಿದೆ ಸಂವಿಧಾನ ಪ್ರಕಾರ ನಮ್ಗೆ ಕಾನೂನು ಏನಿದೆ ಆ ಪ್ರಕಾರ ನಮ್ಗೆ ನ್ಯಾಯ ಸಿಗ್ತದೆ. ನಾವು ಯಾರಾದ್ರೂ ಏನು ಅಂಜು ಪ್ರಶ್ನೆ ಇಲ್ಲ. ಅವರ ಸ್ವವೈಯಕ್ತಿಕವಾಗಿ ಆಗಿರ್ಬೋದು. ಆದರೆ ನಮಗೇನು ನಮ್ಮ ಹೋರಾಟಗಳಿಗೆ ನಾವೇನು ಗುಂಡಾಗಳಲ್ಲ, ರೌಡಿಗಳಲ್ಲ, ನಾವೇನೋ ಸ್ಟ್ರೀಟ್ ರೌಡಿ ಅಲ್ಲ. ನಾವು ಜನಪರ ಹೋರಾಟ ಮಾಡ್ತೀವಿ. ಅದಕ್ಕೆ ಯಾರು ಬಂದರೂ ನಾವು ಏನು ಸ್ವಾಗತ ಮಾಡ್ತೀವಿ. ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಓಕೆ, ಥ್ಯಾಂಕ್ ಯು ಸರ್.